ತಗೊಂಡಿರ್ತೀರ ತುಪ್ಪದ ದೀಪ ಹಚ್ಕೊಳ್ಳಿ. ಹಚ್ಕೊಂಡ್ಮೇಲೆ ಅಕ್ಷತೆ ಏನು ನೀವು ಮಾಡ್ಕೊಂಡಿರ್ತೀರ ಮನೆಯಲ್ಲೇ ಯತಿಗಳಿಗೆ ಉಪಯೋಗಿಸುವಂಥದ್ದು, ಆ ಒಂದು ಅಕ್ಷತೆನ ಈ ರೀತಿ ನೀವು ಬಲಗೈನಲ್ಲೇ ತಗೊಂಡು ಎಡಗೈ ಅಂಗೈಗೆ ಹಾಕ್ಕೊಂಡು ಬಲಗೈನಿಂದ ಈ ರೀತಿ ಮುಚ್ಕೊಂಡು ಬಲ ತೊಡೆ ಮೇಲೆ ಇಟ್ಕೊಂಡು ನೀವು ಸಂಕಲ್ಪ ಮಾಡ್ಕೊಬೇಕು. ನಿಮ್ಮ ಮನಸ್ಸಿನಲ್ಲಿ ಇಷ್ಟಾರ್ಥಗಳು ಏನಿದ್ದಾವೆ, ನಿಮ್ಮ ಕೆಲಸ ಏನಾಗಬೇಕಾಗಿದೆ ಅನ್ನೋದನ್ನೆಲ್ಲ ನೀವು ಸಂಕಲ್ಪ ಮಾಡಿಕೊಂಡು ಮೊದಲನೇ ದಿನ ಮಾತ್ರ ಈ ರೀತಿ ಬಲಗೈಯಿಂದ ಅಕ್ಷತೆ ತಗೊಂಡು ಎಡಗೈಗೆ ಹಾಕ್ಕೊಂಡು ಬಲ ತೊಡೆ ಮೇಲೆ ಇಟ್ಕೊಂಡು ಸಂಕಲ್ಪ ಮಾಡಿಕೊಂಡು ನಿಮ್ಮ ಇಷ್ಟಾರ್ಥಗಳು ಏನಿದ್ದಾವೆ, ನಿಮ್ಮ ಒಂದು ಕಾರ್ಯ ಏನಾಗಬೇಕಾಗಿದೆ ಮತ್ತು ನಿಮ್ಮ ಈ ಒಂದು ವ್ರತದ ಸಮಯದಲ್ಲಿ ಏನೆಲ್ಲ ನಿಮಗೆ ಪಾಲನೆ ಮಾಡಲಿಕ್ಕಾಗಲ್ಲ ಅನ್ನೋದನ್ನು ನೀವು ಬೇಡ್ಕೊಂಡು ಈ ಒಂದು 2 ತೆಂಗಿನಕಾಯಿಗಳ ಮೇಲೆ ಹಾಕಬೇಕಾಗತ್ತೆ. ಅದನ್ನು ಮತ್ತೆ ನೀವು ಬಲಗೈಗೆ ತಗೊಂಡು ಮತ್ತೆ ಈ ಒಂದು 2 ಇದ್ರ ಮೇಲೆ ತೆಂಗಿನಕಾಯಿಗಳ ಮೇಲೆ ಹಾಕಬೇಕಾಗತ್ತೆ. ಇದು ಆದ ನಂತರ ನೀವು ಮನೆಯಲ್ಲಿ ಆರತಿನ ನೀವು ಮಾಡ್ಕೊಬೋದು. ಮನೆಯಲ್ಲಿ ಅಂದರೆ ತುಪ್ಪದ ಆರತಿ ಆಗಿರ್ಬೋದು, ಅಥವಾ ನಿಮಗೆ ಅಕಸ್ಮಾತ್ ತುಪ್ಪದ ಆರತಿ ಈ ಒಂದು ಇದರಲ್ಲಿ ನಿಮ್ಗೆ ಮಾಡ್ಲಿಕ್ಕಾಗಿಲ್ಲ ಅಂತಂದ್ರೆ ದೀಪನೂ ತುಪ್ಪದ ದೀಪ ಹಚ್ಚಿ ಆರತಿನೂ ತುಪ್ಪದ ಆರತಿ ಮಾಡ್ಲಿಕ್ಕಾಗಿಲ್ಲ ಅಂತಂದರೆ ಪರವಾಗಿಲ್ಲ. ನೀವು ನಾರ್ಮಲಿ ಏನಿದಿರುತ್ತೆ ಮನೆಯಲ್ಲಿ ಎಣ್ಣೆನಲ್ಲಿ ಬತ್ತಿನ ಹದ್ಬಿಟ್ಟು ಅದೇ ಒಂದು ಆರತಿನ ನೀವು ಮಾಡ್ಕೊಬೋದು. ಈ ರೀತಿ ಆರತಿನ ರೆಡಿ ಮಾಡಿಕೊಂಡು ಈ ಆರತಿನ ನಾನು ಇವಾಗ ಎಣ್ಣೆನಲ್ಲೇ ಮಾಡ್ಕೊಂಡಿದ್ದೀನಿ. ನಿಮಗೆ ಬೇಕಿತ್ತು ಅಂತಂದರೆ ನೀವು ತುಪ್ಪದಲ್ಲೇ ಮಾಡ್ಕೊಬೋದು. ಈ ರೀತಿ ರಾಯರಿಗೆ ಪೂಜೆ ಮಾಡ್ಕೊಳ್ಳಿ. ಈ ರೀತಿ ಆರತಿ ಮಾಡ್ಕೊಂಡಾದ್ಮೇಲೆ ನೀವು ನೆಕ್ಸ್ಟು ಇದನ್ನು ಏನು ಹೀಗೆ ಇಟ್ಟಿರ್ತೀರ ತೆಂಗಿನಕಾಯಿ, ಇದು ಹೀಗೆ ಇರಬೇಕು. ನೀವೇನಾದರೂ 11 ದಿನದ ಸಂಕಲ್ಪ ಮಾಡ್ಕೊಂಡಿದ್ರಿ ಅಂತಂದರೆ 11 ದಿನದವರೆಗೂ ಕೂಡ ಈ ಒಂದು ತೆಂಗಿನಕಾಯಿ ಮತ್ತು ಫೋಟೋ ಏನು ಇಟ್ಟಿರ್ತೀರ ಅಲ್ಗಾಡಬಾರ್ದು. ಜಸ್ಟ್ ಏನಿದೆ ಅಂತಂದರೆ ನೀವು ಈ ಹೂವುಗಳನ್ನ ಚೇಂಜ್ ಮಾಡ್ಕೊಬೇಕಾಗುತ್ತೆ ಅಷ್ಟೇನೆ. ಇವಾಗ ಈ ಪೂಜೆಗೆ ಬೆಳಗ್ಗೆ ಸಾಯಂಕಾಲ 2 ಟೈಮೂ ನೀವು ಮಾಡಬೇಕಾಗುತ್ತೆ. ಸೊ ಈ ಥರ ಮಾಡ್ಕೊಂಡ್ಮೇಲೆ ಬರೀ ಹೂವು ಅಷ್ಟೇ ಚೇಂಜ್ ಮಾಡ್ಕೊಬೇಕು. ಯಾವುದೇ ರೀತಿ ಅಕ್ಷತೆ ಇವಾಗ ಇದು ಹಾಕಿದ್ದೀವಿ ಅದನ್ನು ತೆಗೆದು ಬಿಡೋಣ ಆ ಥರ ಎಲ್ಲ ಮಾಡ್ಲಿಕ್ಕೆ ಹೋಗಬೇಡಿ. ಬರೀ ಹೂವು ಮಾತ್ರ ಎತ್ತು ಚೇಂಜ್ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ ನಾನು. ನೆಕ್ಸ್ಟ್ ನಾನು ವ್ರತದ್ದು ಹೇಗೆಲ್ಲ ನಿಯಮಗಳನ್ನ ಪಾಲಿಸಬೇಕು ಮತ್ತು ವ್ರತ ಮಾಡಬೇಕಾದ್ರೆ ಹೇಗಿರಬೇಕು ಅನ್ನೋದನ್ನು ತಿಳಿಸ್ಕೊಡ್ತೀನಿ.